ಫ್ರೆಂಡ್ಸ್ ವೆಲ್ಕಮ್. ನೋಡಿ ಏನು ಸ್ಟಾರ್ಟಿಂಗಲ್ಲಿ ನಮ್ಮ ಬೇಡನೆ ತೋರಿಸ್ತಾ ಇದ್ದೀವಿ ಅಂದರೆ ಯಾವ ಅವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇವತ್ತು ನಮ್ಮ ಜೊತೆ ಮಲಗಿದ್ಲು, ಈಚೆ ಹೋಗಿದ್ಲು, ಏನಪ್ಪ ಇನ್ನೂ ಬಂದಿಲ್ಲ ಅಂತ ನೋಡ್ತಾ ಇದ್ವಿ. ನಾವು ಇವಾಗ ತಾನೇ ನೆನ್ಸ್ಕೊಂಡ್ವಿ, ಒಂದು 1/4 ಗಂಟೆ ಆಯಿತು ಇನ್ನೂ ಬಂದಿರಲಿಲ್ಲ. ಹೋಗಿ ನೆನ್ಸ್ಕೊಂಡ್ವಿ, ನೋಡಿದ್ರೆ ಎಲ್ಲೋ ಮೋರಿನೆಲ್ಲ ಹಿಡಿದು ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ನೋಡಿ ಮಕ್ಕ ನೋಡಿ ಅವ್ರದ್ದು ಬಂದ್ಕೊಂಡು ನೆಕ್ಕೊಂತ ಇದ್ದಾರೆ. ವಾಂತಿ ಆಗಲ್ವಾ? ಯಪ್ಪಾ ಹೆಂಗ್ ಕರ್ರಗಾಗಿತ್ತು ಗೊತ್ತಾ, ಜೋಕರ್ ತರ ಕಾಣಿಸ್ತಾ ಇದ್ದಾರೆ. 10 ಗಂಟೆ ಆಗೈತೆ, ಇವಾಗ ಸ್ನಾನ ಮಾಡಿಸ್ಬೇಕು. ಜ್ವರ ಗಿರ ಬರಲ್ವಾ? ಏನ್ ಸಾಂಬ ಹಿಂಗ್ ಮಾಡಿದ್ರೆ ನೆಕ್ ಬೇಡ್ವೆ. ನೋಡಿ ಮೂಗ್ ನೋಡಿ, ನೋಡಿ ಇವಳ ನಮ್ಮ ಮನೆ ಬೆಕ್ ತರನ ಇದ್ದಾಳೆ, ಯಾವ್ದೋ ಬೀದಿಲ್ ಬಿದ್ದಿರೋ ಬೆಕ್ ತರ ಇದ್ದಾಳೆ ಇವಳು. ನೋಡಿ ಅದು ಕತೆ ನೋಡಿ, ಜೋಕರ್ ಆಗ್ಬಿಟ್ಟೋಳೆ. ನಾವು ಎಲ್ಲೋ ಫಸ್ಟ್ ಟೈಮ್ ಮೋರಿಗೆ ಇಳಿಯಲ್ಲ, ಹಂಗೆಲ್ಲ ಇವಳು ಮೋರಿಗೆ ಬಂದಿದ್ದಾಳೆ ಇಲ್ಲಿ ಹಿಡಿಯಕ್ಕೆ ಅನ್ಕೊಂಡ್ರೆ ಈಗ ಸ್ಮೆಲ್ ನೋಡಿದ್ರೆ ಎಲ್ಲ ಆಯಿಲು ಎಲ್ಲೋ ವರ್ಕ್ಶಾಪ್ ಹೋಗ್ಬಿಟ್ಟಿದ್ದಾಳೆ. ಏನಮ್ಮ ವರ್ಕ್ಶಾಪ್ ಹೋಗಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ಸಂಬ ನೀನು? ಗ್ಯಾರೇಜ್ ಅಲ್ಲಿ ಹೋಗಿ ಹೋಗುತ್ತಮ್ಮ ಇದೆಲ್ಲ ಆಯಿಲು ಏನಮ್ಮೋ ಪರವಾಗಿಲ್ಲ, ಮೂಗೆಲ್ಲ ಆಗೈತಲ್ಲ ಚಿಕ್ಕಿ. ಯಾಕೆ ಎಲ್ಲಿ ನಿನ್ ಮನೇಲಿ ಜಾಗ ಇಲ್ಲ ಅಂತ ಹೋಗ್ತೀಯ ಅಲ್ಲೆಲ್ಲ? ಏನ್ ಸಂಬ ನೀನ್ ಇಷ್ಟು ಕೆಲಸ ಕೊಡ್ತೀಯ? ದಿನ ಪೂರ್ತಿ ಬಂದಿಲ್ಲ, ರಾತ್ರಿ ಬಂದಿದ್ದಾಳೆ. ಮೊನ್ನೆ ನೋಡಿದ್ರೆ ಒಂದಿನ ಎಲ್ಲ ಬಂದಿಲ್ಲ. ನಾವು ಹೋಗಿ 2-3 ಕಡೆ ಹುಡ್ಕೊಂಡ್ ಬಂದ್ರು ಇಲ್ಲ, ಆಮೇಲೆ ನೈಟ್ ಬಂದಿದ್ದಾಳೆ. ಅವಾಗ ಈ ತರ ತೊಂದರೆ ಕೊಡ್ತಾಳೆ. ಬೆಕ್ಕುಗಳನ್ನ ಸಾಕೋದೊಂದ್ ಕಡೆ ಆದ್ರೆ ಅವನ್ನ ಕೇರಾಗಿ ಹುಷಾರಾಗಿ ನೋಡ್ಕೊಳ್ಳೋದೇ ನಮ್ಗೆ ದೊಡ್ಡ ತಲೆನೋವು. ನೋಡ್ರಿ ಹಿಂಗ್ ಮಾಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ನನ್ಗೆ ಇವಾಗ ಹಿಂಗ್ ಉಜ್ಜಿ ತೊಳಿಲಿ ಅನಿಸ್ತೈತೆ. ಆಯಿಲ್ಗಳು ಇವೆಲ್ಲ ಹೋಗುತ್ತಾ ನೋಡ್ರಿ. ಮುಸುಡಿ ನೋಡ್ರಿ ಮಾಡ್ಕೊಂಡ್ ಬಂದಿದ್ದು ತಪ್ಪು ಅಂತ ಗೊತ್ತು. ಹೊಡೆದೆ 2 ಕೂತೋಳೆ ಮನೆಯೆಲ್ಲ ಮಾಡ್ಕೊಂಡು ಕೂರಿಸ್ಕೊಂಡಿದ್ದೀವಿ. ನೋಡ್ರಿ ಎಷ್ಟು ಚೆನ್ನಾಗಿರೋ ಮುಖನ ಹೆಂಗ ಮಾಡ್ಕೊಂಡೋಳೆ. ಕಾಲು ನೋಡ್ರಿ, ಕೈ ಮೈ ಎಲ್ಲ ಮಾಡ್ಕೊಂಡ್ಬಿಟ್ಟೋಳೆ. ಹೆಂಗ್ ಉಜ್ಜಿ 10 ಗಂಟೆಗೆ ಸ್ನಾನ ಮಾಡಿಸಿ ಒಣಗಿಸೋದು ಯಾವಾಗ ನಾವು ಅವಳನ್ನ? ಇನ್ ಬಿಟ್ರೆ ಇನ್ನ ಮನೆಯೊಳಗೆ ಬಿಡಕ್ಕಾಗಲ್ಲ, ನಾವು ಏನು ಮಾಡಕ್ಕಾಗಲ್ಲ. ಎಲ್ಲ ಒಂದೇ ಮಗು ನಿನ್ಗೇನು ಕೆಲಸ ಅಂತಾರೆ. ಇವನ್ನೆಲ್ಲ ಸಾಕ್ಬಿಟ್ಟು 2 ಮಕ್ಳಿಗೆ ಸಾಕು 3 ಮಕ್ಳು ಸಾಕಿಂತ ಡಬ್ಬಲ್ ಕೆಲಸ. ಸಾಂಬಾ ನಿಜ ಹೊಡಿತೀನಿ ಸಾಂಬಾ ನಿನ್ಗೆ. ನಾನು ಮಗು ಅನ್ಕೊಂಡು ಪ್ರೀತಿ ಮಾಡ್ತಿದ್ರೆ ನಾನು 2ನೇ ಮಗು ಒಂದು ಪ್ರೀತಿ ಮಾಡ್ತಿದ್ರೆ ಹೆಚ್ಚಾಗ್ಬಿಟ್ಟೈತೆ. ನೋಡಿ ಕೈ ನೋಡ್ರಿ, ಇಲ್ಲಿ ನೋಡ್ರಿ. ಅಮ್ಮ ತಾಯಿ ಹೆಂಗಮ್ಮ ಸ್ನಾನ ಮಾಡಿಸೋದು? ಇಬ್ರು ಸೇರಿ ಅದನ್ನ ಫ್ರೆಶ್ ಮಾಡಿಸಿ ಒಣಗಿಸಿ ನೈಟ್ 11 ಗಂಟೆ ಆಗುತ್ತೆ. ನಾವು ಚಳಿದಲ್ಲಿ ಸ್ನಾನನೇ ಮಾಡಿಸಲ್ಲ. ಈಗ ಬೇರೆ ಬಿಸಿಲುಗೆಲ್ಲ ಬೆಳಗ್ಗೆ ನಿನ್ನೆಯಿಂದ ಅನ್ಕೊಂತಿದ್ವಿ ಸ್ನಾನ ಮಾಡ್ಸೋಣ, ಪುಣ್ಯಕ್ಕೆ ಮಾಡಿಸಿಲ್ಲ. ಇವಾಗ ಮತ್ತೆ ಮಾಡಿಸ್ಬೇಕಿತ್ತು. ನೆಕ್ ಬೇಡ, ಅದು ವಾಮಿಟ್ ಆಗುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಕೊಂತಾವಳು ಅವಳೆ. ಹೋಗ್ತಾ ಇಲ್ಲ ಪಾಪ, ಬಿಡು, ಅವಳು ಕ್ಲೀನ್ ಮಾಡ್ಕೊಂತ ಹೋಗಲ್ಲ ಅನ್ನೋದು. ನಾವು ಸ್ನಾನ ಮಾಡಿಸ್ತೀವಿ ಸುಮ್ಮನಿರು, ಶಾಂಪು ಹಾಕಿ ಸ್ನಾನ ಮಾಡಿಸ್ತೀನಿ ಸುಮ್ಮನಿರು ಬಂಗಾರ. ಏನ್ ಮಾಡೋದು? ತೀಟೆ ಅಂದ್ರೆ ತೀಟೆ ಕೆಲಸ ಚೆನ್ನಾಗಿ ಮಾಡ್ತಾಳೆ ಎಲ್ಲ. ಎಷ್ಟೊತ್ತಾಯ್ತು ನೋಡು, ಸ್ವಿಚ್ ಆನ್ ಮಾಡು. 10 ಮಿನಿಟ್ಸ್ ಆಯ್ತು. ಯಾವಾಗ ಹಾಕಿದ ಗೊತ್ತಿಲ್ಲ. ಮುಟ್ಬೇಡ, ಇಲ್ಲಿ ಎಲ್ಲೂ ಹೋಗ್ಬೇಡ, ಮನೆಯೆಲ್ಲ ಮಾಡಬೇಡ. ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ ಬರಕ್ಕಾಗಲ್ಲ. ಬೆಳಗ್ಗೆ ತಾನೇ ಮಾಡಿದ್ದೀನಲ್ಲ. ನಮ್ಮ ಬೆಕ್ಕಿನ ಇವತ್ತಿನ ಕತೆ ನೋಡಿ. ನನಗಂತೂ ಆಮೇಲೆ ಭಯ ನಮ್ಗೆ. ಎಲ್ಲಿ ಒಂದಿನ ಬದುಕಿರೋವ್ನ ತನ್ನ ಮನೆ ಮುಂದೆ ಅದ ಕಚ್ಬಿಟ್ಟು ಹಾಕ್ಬಿಟ್ಟಿದ್ಲು. ಅದು ಇದು ಕಚ್ಚಕ್ಕೆ ಹೋಗ್ತಿದ್ರೆ ಕುತ್ಕೊಂಡು ನೋಡ್ತಿದ್ಲು. ಒಂದಿನ ಇಲಿ ಎಲ್ಲ ತರ್ಕೊಳ್ಳೋದು ಭಯ ಇಲ್ಲ. ಮಲಗಿದಾಗ ತನ್ನ ಪಕ್ಕದಲ್ಲಿ ಹಾಕ್ಬಿಟ್ರೆ ಏನ್ ಮಾಡೋದು ಅಂತಾನೆ ನಮಗೆ ಭಯ. ನೈಟ್ ಎಲ್ಲ ಒಳಗಿರ್ತಾಳೆ, ಎತ್ಕೊಂಡ್ಬಂದ್ಬಿಡ್ತಾಳೆ. ಆಮೇಲೆ ಇನ್ನೊಂದೇನೋ ತಗೊಂಡ್ಬರ್ತಾಳಲ್ಲ, ಅದೇನೋ ಕೆಮಿಲಿಯನ್ ಅಂತಲ್ಲ, ಅದು ತರ್ತಾಳೆ. ಓತಿಕೆತ್ತ ಎಲ್ಲ ತಗೊಂಡ್ಬರ್ತಾಳೆ. ಆಮೇಲೆ ಪಕ್ಷಿಗಳನ್ನ ಒಂದೊಂದ್ಸಲ ಎತ್ಕೊಂಡ್ಬರ್ತಾಳೆ. ಅವೆಲ್ಲ ಓಕೆ. ಒಂದಿನ ತಂದ್ಬಿಟ್ಟಿದ್ಲು. ಅವತ್ತಿಂದ ನನಗೆ ಎಲ್ಲಿ ತಂದು ನಿದ್ದೆಗಣ್ಣಲ್ಲಿ ಕಿಟಕಿಯಿಂದ ತಂದು ಪಕ್ಕದಲ್ಲಿ ಹಾಕ್ಬಿಡ್ತಾಳೋ ಅಂತ ಅದೊಂದು ದೊಡ್ಡ ಭಯ. ಬೆಕ್ಕನ್ನ ಸಾಯಿಸೋದು ಒಂದ್ ಕಡೆ ಅಂತ, ಬೆಕ್ಕನ್ನ ಸಾಯಿಸೋದು ಅಂತ ಇದೆ. ಇಲಿ ಫಲಿಗಳನ್ನೆಲ್ಲ ಸಾಯಿಸುತ್ತೆ. ಅದ್ರ ಪಾಪಗಳು ಸಾಕೋದ್ರಿಂದ ನಮಗೂ ಸುತ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಅವುಗಳ ಜೊತೆ ಅವು ಏನು ತರುತ್ತೋ ಯಾವ ಟೈಮಲ್ಲಿ ಏನೋ ಒಂದು ಗೊತ್ತಿಲ್ಲ. ಹುಷಾರಾಗಿರ್ಬೇಕು. ಮಾರ್ನಿಂಗ್ ಹೊತ್ತಾರು ನೋಡ್ಕೊತೀನಿ. ನೈಟ್ ಹೊತ್ತು ಇಲ್ಲಿ ಕಿಟಕಿ ತೆಗೆದು ಮಲಗಿರ್ತೀನಿ ನಾನು, ಬಂದರೆ ಮಲಗಲಿ ಅಂತ. ಆ ಟೈಮಲ್ಲಿ ಹೋಗಿ ತಂದು ಹಾಕ್ಬಿಟ್ಟು ನಮ್ಮ ಪಕ್ಕ ಏನು ಮಾಡೋಣ? ಮುಗೀತು ಕತೆ. ನಮ್ಮ ಕತೆ ಮುಗೀತು. ಎದ್ದಿದ ತಕ್ಷಣ ನಮಗೆ ನೋಡಿನೇ ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೇಕು. ಹೇಳ್ತಾ ಇರೋದು ನೋಡು. ನೋಡಿ ಹೆಂಗೆ ಸ್ನಾನ ಮಾಡ್ಸೋಣ ನೀನು ಇಷ್ಟೊತ್ತಲ್ಲಿ 10 ಗಂಟೆ ರಾತ್ರಿಲಿ. ನೀನು ಒಣಗೋದೆ ಯಾವಾಗ? ಹಾಂ, ಯಾಕಮ್ಮ ಹಿಂಗೆ ಮಾಡ್ತೀಯಾ? ಹೋಗ್ತೀಯಾ ನೋಡಿ. ತಪ್ಪು ಮಾಡಿದಾಗ ಸುಮ್ಮನಿರು ದೇಶನಿ. ತಪ್ಪು ಮಾಡ್ದಾಗ ಹೊಡೆದ್ರೆ ನೋಡಿ ಹೊಡಿಯಲ್ಲ ನನಗೆ. ತಪ್ಪು ಮಾಡಿದಾಗ ಸುಮ್ಮನೆ ಹೊಡೆದ್ರೆ ಕೈ ಅಡ್ಡ ಇಡ್ತಾಳೆ, ಹೊಡಿಬೇಡ ಅಂತ. ಇವಾಗ ನೋಡಿರಿ ಮಾಡ್ಕೊಂಬಂದಿರೋದು ತಪ್ಪು ಅಂತ ಗೊತ್ತು. ಯಾಕೆ ಎಲ್ಲೆಲ್ಲ ಹೋಗ್ತೀಯ ನೋಡಿ. ಎಷ್ಟು ಹೊಡೆದ್ರು ಹೊಡಿಸ್ಕೊತಾಳೆ, ಕೈ ಅಡ್ಡ ಇಡಲ್ಲ. ಅದೇ ನಾನು ಸುಮ್ಮನೆ ಲೈಟಾಗಿ ಹೊಡೆಯೋಕೆ ಹೋದಾಗ ಹೊಡಿಬೇಡ ಅಂತ ಹಿಂಗೆ ಅಡ್ಡ ನುಗ್ತಾಳೆ. ಇದೆಲ್ಲ ಬುದ್ಧಿ ಇದೆ ನೋಡಿ. ಮಕ್ಕ, ಕೈ, ಕಾಲು, ಯಪ್ಪ ಆಗ್ತಾ ಇಲ್ಲ ಪರಿಸ್ಥಿತಿ. ಅಯ್ಯೋ ದೇವ್ರೆ, ನಮಗಂತೂ ಕೆಲಸದ ಮೇಲೆ ಕೆಲಸ ಕೊಡ್ತಾಳೆ. ಸುಮ್ಮನೆ ಯಾಕೆ ಕೂತಿರ್ತೀರ ನೀವು ಫ್ರೀಯಾಗಿ ಅಂತ ಕೆಲಸ ಕೊಡ್ತಾಳೆ. ನಾವು ಹೋಗಿ ಸ್ನಾನ ಮಾಡಿಸಿ ಫ್ರೆಶ್ ಮಾಡಿ ಬರ್ತೀವಿ. ಸರಿ, ಸ್ನಾನ ಮಾಡಿಸೋದು ಒಣಗೋದಿನ 2 ಅವರ್ 12 ಗಂಟೆ ಆಗುತ್ತೆ. ಅವ್ಳು ರೆಡಿಯಾಗಿ ನಾಳೆ ತೋರಿಸ್ತೀವಿ. ಓಕೆ.
ಓಕೆ ಬಾಯ್. ನೋಡು ನೀನು ಅವತಾರ ತೋರಿಸು ಇನ್ನೊಂದ್ಸಲಿ ಎಲ್ಲರೂ. ಬೆಕ್ಕು ಸಾಕೋರು ಒಂದ್ಸಲಿ ಭಯ ಪಟ್ಕೊಳ್ಳಿ, ಸಾಕೋದು ಬೇಡಪ್ಪ ತಲೆನೋವು ಯಾಕೆ ಅಂತ ನೋಡಿಲೆ ಸಂಭವ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಸ್ನಾನ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಇಲ್ಲೆಲ್ಲ ಆಗ್ತಾ ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಬೇಬಿ ಮಾಡ್ಕೊಂಬಂದಿರೋದ್ರಿಂದ ಮಾಡಬೇಕು. ಹುಷಾರಾಗಿ ಸ್ನಾನ ಮಾಡಬೇಕು, ಅವಳು ಕಿವಿಗೆ ಹೋಗದೆ ಇರೋಂಗೆ. ಇವಾಗ ರಾತ್ರಿ 10 ಗಂಟೆ 10 ಕಾಲಾಗಿದೆ. ಇಷ್ಟೊತ್ತಲ್ಲಿ ಮಾಡ್ಕೊಂಬಂದಿರೋದು, ಇಷ್ಟೊತ್ತಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ದೆವ್ವಗಳ ಥರ. ನೋಡಿ ಏನು ಮಾಡೋದು, ಇಂಥ ಬೆಕ್ಕುಗಳನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ. ನೀವು ಬೆಕ್ಕು ತೊಗೊಳಂಗಿದ್ರೆ ಹುಷಾರು, ಒಂದ್ಸಲಿ ಚಿಂಕ್ ಮಾಡಿ ತೊಗೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಹೆಂಗೆ ಅನಿಸ್ತಾ ಇದೆ ಫೀಲಿಂಗು? ನನ್ಗೆ ಯಾಕೆ ಫಸ್ಟೇ ನಾನು ಈ ಎಕ್ಸ್ಟ್ರಾ ಕೆಲಸಗಳಂದ್ರೆ ಆಗಲ್ಲ. ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಮಾಡೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ. ನಮ್ಮ ಮನೆಯಲ್ಲೆಲ್ಲ ಆರಾಮಾಗಿ ತಿಂದು ಮಲ್ಕೊಂತಿದ್ದೆ. ಇಲ್ಲಿ ಡಬ್ಬಲ್ ಕೆಲಸ ಅಲ್ವಾ ನೋಡ್ರಿ. ಇವೆಲ್ಲ ಬೇಗ ಯಾವುದೋ ಜನ್ಮದಲ್ಲಿ ಮಗು ಸರಿ ಹೋಗ್ಬಿಟ್ಟೈತೆ. ಈಗ ನನ್ನ ಹತ್ರ ಸೇವೆ ಮಾಡಿಸ್ಕೊಂತ ಇದ್ದೆ. ಮಲ್ಗಿರೋದು ನೋಡಿ ಆಯ್ತು. ಎಂಜಾಯ್ ಸಾಂಬ. ಅವಳನ್ನ ಗಟ್ಟಿ ಇಟ್ಕೋಬೇಕು, ಇಲ್ಲಾಂದ್ರೆ ಕಿಟಕಿ ಇದೆ ಇಲ್ಲಿ ಓಡೋಗ್ಬಿಡ್ತಾಳೆ ಅವಳು. ಕಿಲಾಡಿ ನೋಡಿ, ಕಿಟಕಿ ಇದೆ ಓಡೋಗ್ಬಿಡ್ತಾಳೆ. ಸ್ನಾನ ಅಂದ್ರೆ ಎಷ್ಟು ಇಷ್ಟ ಆಗಲ್ಲ, ನಾವಿಬ್ರು ಇಟ್ಕೊಂಡು ಮಾಡ್ಸೋದು. ಇವತ್ತು ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂಚೂರು ನಮ್ಮಮ್ಮ ಗಟ್ಟಿಗೆ ಇಟ್ಕೋಬೇಕು, ಪರ್ಚು ಬಿಡ್ತಾಳೆ. ಅಯ್ಯೋ ದೇವ್ರೇ ಮಾಡ್ಕೊಳ್ಳಿ. ಟೈಮಲ್ಲಿ ಮಾಡ್ಕೊಂಡ್ ಬಂದಲ್ಲ 10 ಕಾಲು. ಇವಾಗ 10:15 ಹೋಗ್ಬೇಕಿತ್ತು ನಾವು ಮಲ್ಕೊಳಕ್ಕೆ. ಅವಳು ಇವಾಗ ಮಲ್ಕೊಳಕ್ಕೆ ಹೋಗಲ್ಲ ನಮ್ಮ ಜೊತೆ, ಹೋಗಿ ಒಣಸ್ಕೊಂಡ್ ಬಂದೇ ಮಲ್ಕೋಬೇಕು ನಮ್ಮ ಜೊತೆ. ನಾವು ನಾಳೆ ಊರಿಗೆ ಹೋಗಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂತಿದ್ವಿ, ರೆಡಿ ಆಗ್ತೀವಿ. ಅದ್ರಲ್ಲಿ ಇವ್ರ ಕೆಲಸ ಬೇರೆ, ಎಕ್ಸ್ಟ್ರಾ ಕೆಲಸ. ನಾವಿಲ್ಲ ಅಂದಾಗ ಹಿಂಗೆ ಮಾಡ್ಕೊಂಡು ಒಳಗೆ ನೀನು ನಾವು ಇಲ್ಲಿ ಒಳಗೆ ಜಲ ಬಿಡ್ತೀವಿ ಟಾಯ್ಲೆಟಿಂದ ಕಿಟಕಿಯಿಂದ. ನಾವು ಇದ್ದಾಗ ಸರಿ ಬಂದರೆ ಮನೆಯೆಲ್ಲ ಗಲೀಜು ಮಾಡ್ತಿರ್ತಾರೆ. ಇಲ್ಲ ಅವಳು ಅನ್ಕೊಂತ ಇರ್ಲಿಲ್ಲ, ನೀರಿರೋದಕ್ಕೆ ಮಾತಾಡ್ತಾರೆ. ಮೋರಿಗೆ ಹೋಗಿಲ್ಲ ಪಾಪ ಅವರು, ಯಾವುದೋ ಆಯಿಲ್ ಇರೋ ಕಡೆ ಹೋಗಿದ್ದಾಳೆ. ಫುಲ್ಲು ಉದ್ಕೊಂಡು ಉಳ್ಳಾಡ್ ಬಂದವಳೆ. ಅದು ಮೂಗೆಲ್ಲ ಆಗಿದೆ, ನಡ್ಕೊಂಡೋಗಿದೆ. ಕೈ ಕಾಲಾಗಬೇಕು, ಮೂಗೆಲ್ಲ ಹೆಂಗಾಗುತ್ತೆ? ಕ್ಲಿನಿಕ್ ಪ್ಲೇಸ್. ಹೌದು. ಸೊ ಇವಾಗ ನಮ್ಮದೇ ಅದು ಇವಾಗ ಖಾಲಿ ಆಗಿದೆ. ಯಪ್ಪ ಅದಕ್ಕೆ ಏನು ಗೊತ್ತಾಗುತ್ತೆ? ಗಲೀಜ್ ಬರ್ತಾ ಇದೆ ಮಾತ್ರ. ನಮ್ ಬಂದಿದ ತಕ್ಷಣ ಜೋಕ ನಗು ಬಂತು ನನಗೆ. ನನಗೆ ಹೇಳಕ್ಕೂ ಆಗ್ತಿಲ್ಲ, ನಗು ಅಂದ್ರೆ ನಗು ಬರ್ತಾ ಇದೆ ನನಗೆ. ನನಗೆ ತಡ್ಕೊಳಕ್ಕಾಗಲಿಲ್ಲ. ಒಣಗೋಗಿದೆ, ಅದಕ್ಕೆ ಅನ್ಕೊಂಡಿಲ್ಲ ಮನೆಯಲ್ಲ. ಇಲ್ಲಾಂದ್ರೆ ಹೆಜ್ಜೆ ಇಟ್ಟು ಫುಲ್ ಮನೇಲಿ ಆಗೋದು. ಎಲ್ಲೋ ಸಂಜೆನೆ ಮಾಡ್ಕೊಂಡಿದ್ದೆ. ಹೋಗಿದ್ದು 5:30 6 ಗಂಟೆ ಓದ್ಲು ಮಲಗಿದ್ಲು, ಹಾಲತ್ತೆ ಕುಡ್ಕೊಂಡು ನನ್ನ ಜೊತೆ ಮಲಗಿದ್ಲು. ಯಾವಾಗ ಎದ್ಲೋಗ್ಲೋ ಗೊತ್ತಿಲ್ಲ, ನಾವು ಎದ್ದಾಗಿರ್ಲಿಲ್ಲ. ನಾನೆಲ್ಲ ಹೋಗಿದ್ದಾಳೆ ಬರ್ತಾಳೆ ಅಂದ್ರೆ ಎಲ್ಲೋ. ಆಮೇಲೆ ನೀವು ನೋಡ್ಲಿಲ್ವಾ? ನೀವು ಇದ್ರಲ್ಲ, ಇಲ್ಲೇ ಎದ್ದಿದ್ರಲ್ಲ. ಅವಾಗ ಇರಲಿಲ್ಲ, ಕ್ಲೀನಾಗಿತ್ತು. ಸಂಜೆ ಓದ್ಲಲ್ಲ ಮಲಗಿ, ಅವಾಗ ಮಾಡ್ಕೊಂಡು ಬಂದಿರೋದು. ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಕ್ಲೀನ್ ಮಾಡೋಳೆ. ಆದಷ್ಟು ಆಗಿಲ್ಲ ಅದು ಹೋಗಿಲ್ಲ. ಆಯ್ತಲ್ವಾ? ಹೋಗಿಲ್ಲ. ಅದು ವಾಮಿಟ್ ಬರಲ್ವಾ? ಅದನ್ನೆಲ್ಲ ನೆಕ್ಕಿದ್ರೆ ಯಪ್ಪ ಸುಮ್ಮನೆ ಇರು ಸಂಬ. ಕುಳ್ಳಿ ಆಮೇಲೆ ಪರ್ಚ್ಬಿಡುತ್ತೆ. ಯಾವಾಗ ಜೋರಾಗಿ ಕಿರ್ಚುತ್ತೆ. ಎಷ್ಟು ಸರಿ ನನ್ಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಚರ್ಮ ಎಲ್ಲ ಪರ್ಚಿ ಹಿಂಗೆ ನಂಗೂ ಅಷ್ಟೇ. ಗಟ್ಟಿಯಾಗಿ ಇಟ್ಕೊಂಡ್ರೆ ಅವಳ ಕಾಲಲ್ಲೆಲ್ಲ ಇನ್ನೂ ಗಲೀಜಿದೆ. ಫೂಟಲ್ಲಿ ಇದೆ ಇರುವುದು. ಬಂಗಾರು ಸುಮ್ಮನಿರು ಬಂಗಾರ. ಕುಳ್ಳು ನಿಚ್ಚು. ಆಯ್ತು ಸಣ್ಣಗಿದಲ್ಲ ನೋಡಿ, ಇವಾಗಲೇ ಗೊತ್ತಾಗೋದು ನಮ್ಮ ಕುಳ್ಳಕ್ಕ ಎಷ್ಟಿದೆ. ಆಯ್ತು. ಭಯ ಅವಳಿಗೆ ಸ್ನಾನ ಮಾಡಿಸೋದು. ಅವ್ವ 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 ಅಂತೆ. ನಾನು ಹೆಲ್ಪ್ ಮಾಡಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ಇವಾಗ ನಾನು ವಿಡಿಯೋ ಮಾಡಬೇಕಾಗಿದ್ದರಿಂದ ನಮ್ಮಮ್ಮ ಮಾತ್ರ ಮೇಂಟೈನ್ ಮಾಡಬೇಕು. ಬಿಸಿನಾ? ಚಳಿ ಇದೆ, ಬಿಸಿ ಬಿಸಿ ಹೋಗ್ಬೇಕು. ತುಂಬ ಬಿಸಿ. ಏನು ಅಷ್ಟು ಬಿಸಿ ಇಲ್ಲ, ಸುಮ್ಮನೆ ಬಿಸಿ ಇಲ್ಲ ಬಂಗಾರ, ಬಿಸಿ ಇಲ್ಲ. ಆಯ್ತು ಹೋಗುತ್ತೆ ಅಲ್ಲಿ ನೋಡ್ಕೊಂಡೆ ಪುಣ್ಯಕ್ಕೆ ಹೋಗ್ತಿದೆ. ಅದು ಫೇಸ್ ನೋಡಿ ನಮ್ಮ ಬೇಬಿದು ಎಷ್ಟು ಕ್ಯೂಟ್ ಆಗಿದ್ದಾಳೆ. ನೋಡಿ ನಂಗೆ ಸೇಲ್ ನೋಡ್ದಂಗೆ ಆಗುತ್ತೆ. ಇನ್ನೊಂದ್ಸರಿ ಹಾಕ್ತೀನಿ ಇದು ಶಾಂಪು. ಹಣ ನಂಗೆ ಆಯ್ತಾ ಇಲ್ಲ, ಬಿಟ್ಬಿಡೋಣ ಅಂತ. ಅದು ಸುಮ್ಮನೆ ಇರಬೇಕು ಸಾಂಬ. ಓಯ್ ಸಾಂಬು, ಇವತ್ತು ತಾನೇ ಬಚ್ಚನ ಮನೆಲ್ಲ ಕ್ಲೀನ್ ಮಾಡಿದ್ದೆ. ತಿರ್ಗಿ ಎಲ್ಲ ಕ್ಲೀನ್ ಮಾಡ್ಬೇಕು. ಮಾಡಿ ಏನು ಸ್ವಲ್ಪ ಹಿಂಗೆ ಮಾಡ್ತೀಯಾ? ನೀರು ಬಿಡಮ್ಮ.
ನಮ್ಮ ಸಾಂಬಾರು ನಾನು ಇದ್ದೀನಿ ಅಂತ ಗುರುತಿಸೋಕ್ಕೆ ಅದನ್ನು ನಾವು ಮಾಡ್ಕೊಂಬರೋದು. ಹಂಗಾದ್ರೆ ನಮ್ಮ ಮನೆಗಳಲ್ಲಿ ನಾಯಿಗಳು ಸಾಕಿದ್ವಿ, ಕೆಮೋರಿಯನ್ನು, ಆಮೇಲೆ ಅಮೆರಿಕನ್ ಪಾಕಿಸ್ತಾನ ನಾಯಿಗಳೆಲ್ಲ. ಸೊ ನಾಯಿಗಳು ಬೆಕ್ಕಗಳಿಗೆಲ್ಲ ಸ್ನಾನ ಮಾಡಿ ಚೆನ್ನಾಗಿ ಅಭ್ಯಾಸ ಇದೆ. ಹೆಂಗೆ ಮಾಡಿಸ್ಬೇಕು ಸೊ ನಮ್ಮ ಅಮ್ಮಯಿಂದ ನಾನು ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಿವಿಯೊಳಗೆ ನೀರು ಹೋಗ್ಬಾರ್ದು. ಮಕ್ಳಿಗೆ ಎತ್ತಿ ಹಿಂಗೆ ಸವರ್ಕೊಂಡ್ರೆ ಹಂಗೆ ಸವರ್ಕೊಬೇಕು ಇದೆಲ್ಲ. ಸೊ ನಮ್ಮಮ್ಮ ನನಗೂ ಹೇಳ್ಕೊಡ್ತಾ ಇದ್ದಾರೆ. ರೇಷನಿಗೆ ಕಳ್ಕೊಬೇಕಲ್ಲ, ರೇಷನಿಗೂ ಆಲ್ಮೋಸ್ಟ್ ಹೆಂಗೆ ಸಾಕೋ ಪ್ರಾಣಿಗಳನ್ನು. ಹಾಂ ಗೊತ್ತಾಗಿದೆ. ನಾನು ಚಿಕ್ಕ ವಯಸ್ಸಿಂದ ಪ್ರಾಣಿಗಳಿದ್ರೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಗೆ ಅಕ್ಕ ತಂಗಿ ಇಷ್ಟ ಇಲ್ವಾ, ಇಲ್ಲ ತಂಗಿ ಇಷ್ಟ ಇಲ್ವಾ ಅಂತ ಅವಳಿಗೆ ಬೆಕ್ಕಗಳನ್ನ ಸತಿ ಅವುಗಳನ್ನ ಅದೇ ಅಕ್ಕ ತಂಗಿ ಆಗ್ಬಿಟ್ಟಿದೆ ರೇಷನ್ಗೆಲ್ಲ. ಹಾಂ ಹೌದು. ಇವಾಗ ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಒಂದು ಚಿಕ್ಕ ಹುಡುಗಿ ಇದೆ, ಆ ಹುಡುಗಿಗೂ ಏನೋ ಅಷ್ಟೊಂದು ಆಟ ಆಡೋಕ್ಕೆ ಬರಲ್ಲ. ನಮ್ಮ ಬೇಬಿ ನನ್ನ ಜೊತೆ ಫುಟ್ಬಾಲ್ ಆಡುತ್ತೆ, ಏನಪ್ಪ ನಾನು ಏನೇನು ಬಿಸಾಕಿದ್ರೆ ಎತ್ಕೊಂಡು ಬರುತ್ತೆ, ಏನೇನೋ ಆಟ ಆಡುತ್ತಲ್ಲ. ಮಕ್ಕಳಲ್ಲಿ ತುಂಬ ಪ್ರಾಣಿಗಳು ಆಸಕ್ತಿ ಇದೆ. ರೇಷನ್ಗೂ ಅದೇ ಥರ ಇದೆ. ಮೋಸ್ಟ್ ಕ್ಲೀನ್ ಆದ್ಲು, ಆದರೂ ಒಂದ್ಸಲಿ ಇನ್ನೂ ನೀಟ್ ಮಾಡ. ಆಯ್ತು ಇರು ಬಂಗಾರ. ಯಪ್ಪ ಏನು ಗಲೀಜು ಬಂದಿದೆ ಗೊತ್ತಾ, ಗೊಬ್ಬಿ ಗೊಬ್ಬಿ ಗೊಬ್ಬಿ. ಆಯ್ತು ಇರು ಬಂಗಾರ. ಹುಷಾರು ಹುಷಾರು ಪರ್ಸ್ತಾಳೆ. ಆಯ್ತು ಸುಮ್ಮನಿರು. ಆಯ್ತು ನೀರು ಮಾಡಮ್ಮ, ಬಿಸಿ ಆಗುತ್ತೆ. ಯಾವಾಗ ನೋಡಿ ತುಂಬ ಬಿಸಿನೂ ಹಾಕ್ಬಾರ್ದು, ತುಂಬ ತಣ್ಣಗೆ ಹಾಕ್ಬಾರ್ದು. ತುಂಬ ಬಿಸಿ ಹಾಕಿದ್ರು ಕಷ್ಟ. ನೋಡಿ ಮುಖದ ಹತ್ರ ಕ್ಲೀನಾಗಿ ಗೀಜು ಇದು ಮುಖದ ಎಲ್ಲ ಅದು ಕಿವಿಗೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಜಾಗದಲ್ಲಿ ಜಸ್ಟ್ ಹಿಂಗಾಗಿ ಕೇಳೋದು. ಈ ಮಕ್ಳು ಮಾಡಿಸ್ತೀವಲ್ಲ ನಮಗೆ ಕಿವಿಗೆ ಕೊಡಿ ಅಷ್ಟೇ, ಕಿವಿ ಒಳಗೆ ಹೋಗ್ಬಾರ್ದು. ಅಮ್ಮ ನೀವು ಹೇಗೆ ಕಲಿತೆ ಅಮ್ಮ ಇದನ್ನೆಲ್ಲ ಸ್ನಾನ ಮಾಡಿಸೋದು? ನಾರ್ಮಲ್ ಆಗಿ ನಮ್ಮ ಪಮ್ಮಿಗೆ ಎಲ್ಲ ಹೋಯ್ತಿದ್ವಲ್ಲ, ಪಮ್ಮಿಗೆ ಕಾಕಡೆ ಇವಳು ಇನ್ನೊಬ್ಳು ಬುಜ್ಜಿ ಅಲ್ಲ ಏನು ಲಕ್ಕಿ ಇದ್ಲಲ್ಲ, ಲಕ್ಕಿಗೆಲ್ಲ ಸ್ನಾನ ಮಾಡ್ತಾರೆ ಬಿಸಿ ಬಿಸಿ. ಅಯ್ಯೋ ಪಾಪ ಹುಷಾರು ಬರ್ತೀನಿ ಮಾಡಿಸ್ತಿದ್ವಲ್ಲ ಗೊತ್ತು. ಆಮೇಲೆ ಬೆಕ್ಕುಗಳಿಗೆ ಇತ್ತೀಚೆಗೆ ಇವರೆಲ್ಲ ಬಂದರೆ ಬೆಕ್ಕುಗಳಿಗೆ ಇವ್ರ ಅಮ್ಮಗೆ, ಇವ್ರ ಅಜ್ಜಿಗೆ ಇವ್ರ ಅಜ್ಜಿ ಮಾಡಿಸಿಲ್ಲ, ಒಂದ್ಸಲಿ ಮಾಡ್ಸಿದೀವಿ ಅಷ್ಟೇ. ಇವ್ರ ಅಮ್ಮ ಇವ್ರ ಚಿಕ್ಕಮ್ಮ ದೊಡ್ಡ ಬಂದಿದೆ ಅಣ್ಣ ಸಂಬಂಧಿಗೆಲ್ಲ ಇವ್ರ ಮಕ್ಕಳಿಗೆ ಮಾಡಿಸಿದ್ವಿ. ಓನ್ ಬಂಗಾರ ಆಯ್ತು. ಆದ್ರೆ ಅವ್ರನ್ನ ಸ್ನಾನ ಮಾಡ್ಸೋದಂತೂ ಕ್ರಿಟಿಕಲ್. 11 ಗಂಟೆಗೂ ಸ್ನಾನ ಮಾಡ್ಕೊಂಡು ಸಾಂಬಾರು ಇನ್ನೇನು ಮಲ್ಕೊಳಕ್ ಹೋಗ್ಬೇಕಿತ್ತು ನಾವು. ಈ ಟೈಮಲ್ಲಿ ಹಿಡಿದ್ಲು ಕಾಲು ಕೈ ಮೇಲೆ ಹಾಕಿದ್ರೆ ಸಖತ್ ನೋವಾಗುತ್ತೆ. ಹುಷಾರಾಗಿ ಇಟ್ಕೊಳ್ಬೇಕು, ಗಟ್ಟಿ ಹಿಡ್ಕೋಬೇಕು ಫುಲ್ಲು. ಸ್ವಲ್ಪ ಏನಾದ್ರು ಬೈಕ್ ಹತ್ಕುತ್ತೆ ಮೇಲೆ, ಗಟ್ಟಿಗೆ ಹಿಡ್ಕೋಬೇಕು ಫುಲ್ಲು ಅಂತ ಪರ್ಸಲ್ಲ, ಬೈಕ್ಕೆ ಪರ್ಸ್ಬಿಡುತ್ತೆ. ನಾವು ಸ್ವಲ್ಪ ಹುಷಾರಾಗಿ. ಅವ್ರಿಗೆ ನೀರು ಅಂದ್ರೆಲ್ಲ ಭಯ. ನೀರು ಅಂದ್ರೆ ಭಯ ಆಗುತ್ತೆ. ನೀರು, ಬೆಂಕಿ, ಗಾಳಿ ಅದೆಲ್ಲ ಅಂದ್ರೆ ಭಯ. ಇಟ್ಕೊಂಡು ಇವಾಗ ಗಟ್ಟಿ ಇಟ್ಕೊಳ್ಳಮ್ಮ. ಇಟ್ಟಿದ್ದೀನಿ. ಆಯ್ತು ಇರು ಸಾಂಬು, ನೀನು ಮಾಡ್ಕೊಂಬಂದಿರೋ ಕೆಲಸಕ್ಕೆ ಸ್ನಾನ ಇಷ್ಟೊತ್ತು ಮಾಡಿಸ್ತಿರೋದು, ಇಲ್ಲ ಬಿಸಿಲಲ್ಲಿ ಮಾಡಿಸ್ತಿದ್ದೆ ತಾನೇ ನಾಳೆ. ಮುಚ್ಚು ಬಾಯ್, ಬಾಯ್ ಸಾಂಬಾ ಚೀಸ್. ಸಾಕು ಗಟ್ಟಿ ಹಿಡ್ಕೊಂಡು ಮುಚ್ಚು ಬಾಯಿ ಏನಿದೆ. ನಾವು ಸ್ವಲ್ಪ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಫುಲ್ ಸ್ನಾನ ಮಾಡಿದ್ದೆ ವಿಡಿಯೋ ಮಾಡಿದ್ದೀವಿ. ಎಡಿಟ್ ಮಾಡ್ಕೊಂಡು ನಾಳೆ ನಮ್ಮ ಸಾಂಬಾರು ಸ್ವಲ್ಪ ಚೆನ್ನಾಗಿರೋದಕ್ಕೆ ಮೊನ್ನೆ ಎಲ್ಲ ಹುಡ್ಕೊಂಡ್ಬಂದ್ವಿ. ಅಲ್ಲೆಲ್ಲರೂ ತುಂಬ ಚೆನ್ನಾಗಿದೆ ಅಲ್ಲ ಆಗ್ಬೇಕು, ಅಲ್ಲಿ ಬೆಟ್ ಸಿಗ್ಲಿಲ್ಲ ಅಂತ ನಾನು ಕಳಿಸಿದ್ದೆ. ಎಲ್ಲರೂ ಯಾವ ಬೇಕು ಆಗಬೇಕು ಅಂದ್ರೆ ಒಂಥರ ಕಲರ್ ಇದೆ ಅಲ್ಲ, ತುಂಬಾ ಕ್ಯೂಟ್ ಆಗಿದೆ ಅಲ್ಲ ಆಗಕ್ಕ, ತುಂಬಾ ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಆಗಕ್ಕ. ನಮ್ಮ ಮಕ್ಕಳು ಆಟ ಆಡ್ತಾರೆ ಹಂಗೆ ಹಿಂಗೆಲ್ಲ ಹೇಳ್ತಾರೆ. ಹುಚ್ಚು ಅವಳು ಅದಕ್ಕೆ ದೃಷ್ಟಿ ತೆಗೆದಿರ್ತೀನಿ. ಕಣ್ಣು ರಂಡಿರ್ ಕಣ್ಣು ಅಕ್ಕಪಕ್ಕದ ಕಣ್ಣೆಲ್ಲ ಕೆಟ್ಟ ದೃಷ್ಟಿ ನಮ್ಮ ಸಾಂಬ ಮೇಲೆ ಬಿಡಬಾರ್ದು. ಸಾಂಬ ಆರೋಗ್ಯವಾಗಿರ್ತದೆ. ನಮ್ಮ ಸಾಂಬದು ಸ್ಥಾನ ಹಿಂಗಾಯ್ತು ಇವತ್ತು. ನೆನ್ನೆನೇ ಮಾಡಿಸ್ಬೇಕಾಗಿತ್ತು ಆ್ಯಕ್ಚುಲಿ, ನಾನು ಮಾಡಿಸಿರ್ಲಿಲ್ಲ. ಓ ಇಟ್ಕೊಂಡು ಅಯ್ಯೋ ಕುಳಿ ಆಯ್ತು ಅಂತಿಲ್ಲ, ಗಟ್ಟಿ ಹಿಡ್ಕೊಳ್ಳಮ್ಮ. ಯಾವ ಥರ ಬಟ್ಟೆ ಯೂಸ್ ಮಾಡಬೇಕು? ಬಟ್ಟೆ ಸ್ವಲ್ಪ ಇರಬೇಕು ಅಷ್ಟೇ. ಕಾಟನ್ ಬಟ್ಟೆಗಳ ಈಸಿ. ನಾನು ಚೂಡಿದಾರು ಯಾವ ಪಂಚೆದು ಬರ್ತಾರೆ ಇಟ್ಕೊಂತಿದ್ದೀನಿ. ಅವ್ರು ಹೋಗಿ ಕ್ಲೀನ್ ಮಾಡ್ಕೊತಾರೆ, ಬಟ್ ನಾವು ಸ್ವಲ್ಪ ಕ್ಲೀನಾಗಿ ಹಾಕಿ ಚೆನ್ನಾಗಿ ಮಕ್ಳಿಗೆ. ಇವಾಗ ಬಿಸಿಲು ಇಲ್ಲ ಪಾಪ, ಅದು ಹೆಂಗೆ ಒಣಸ್ಕೊಳ್ಳುತ್ತೋ. ಇಲ್ಲ ಥಂಡಿ ರಾತ್ರಿ ಬೇರೆ ನೈಟ್ ಬೇರೆ. ಸೊ ಈಗ ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲೇ ಮಾಡಿಬಿಟ್ಟು ಸ್ವಲ್ಪ ಹಿಡ್ಕೊಂಡು ಇಡಿಬೇಡ ಬಂಗಾರು. ಹಾಕಿ ಚೆನ್ನಾಗಿ ಸ್ವಲ್ಪ ಒರೆಸ್ಬಿಟ್ಟು ಯಾವ ಸ್ವಲ್ಪ ಇದಾಗೋ ತನಕ, ಆಮೇಲೆ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಈಗ ಬೆಳಗ್ಗೆ ಬಿಸಿಲಾಗಿ ಅವರೇ ಹೋಗಿ ಒಣಸ್ಕೊಂಡು ಬಂದಿರೋರು ಅದು ಕ್ಲೀನ್ ಮಾಡ್ಕೊತಾರೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರು ಒದ್ರುಕೊಂತಾರೆ, ನೆಕ್ಕೊಂತಾರೆ. ಆದಷ್ಟು ನಾವು ಸ್ವಲ್ಪ ನೀರನ್ನ ಎಲ್ಲ ಡ್ರೈ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಮುಚ್ಚು ಬಾಯಿ. ನಮ್ಮ ಸಾಂಬಾರು ಸ್ಥಾನ ಹೀಗಾಯ್ತು ನೋಡಿ. ನಮ್ಮ ಸಾಂಬ ಕೊಟ್ಟು ನೆನ್ನೆ ನಮ್ಮ ಅಮ್ಮ ಮಾಡ್ಸೋಣ ಅಂದ್ರು, ನಾನು ಮಾಡ್ಸಲ್ಲ ಅಂತ ಅಂತಿದ್ದೆ. ಸೊ ಇವತ್ತು ಮಾಡಿಸ್ದಂಗೆ ಆಯ್ತು. ನೋಡ್ರಿ ಇವಾಗ ಚಳಿ ಆಗಲ್ಲ ಬೇಬಿಗೆ. ಇವಾಗ ಹೋಗಿ ಈಚೆ ಬಿಡೋದು.
ಜಾಸ್ತಿ ಇವಾಗ ತೆಗೆದ್ರೆ ಇಟ್ಕೊಂಡ್ಬಿಡ್ತಾಳೆ. ಬೇಡ ಮನೆ ಒಳಗೆ ಆಡ್ಸ. ಅದೇ ಒಳಗಡೆನೆ ಹಾಲಲ್ಲಿ ಬಿಡೋದು. ನಮ್ಮ ಶ್ಯಾಮ ಸ್ನಾನ ಮುಗೀತು ಇವತ್ತು. ನೈಟ್ 10 o'clock ಫಸ್ಟ್ ಟೈಮ್ ಇಷ್ಟೊತ್ತಿಗೆ ಸ್ನಾನ ಮಾಡಿರೋದು ನಮ್ಮ ಬೇಬಿ. ಬಂಗಾರ ಕೊಟ್ಟು ಅಯ್ಯೋ ಹೆಂಗ್ ಮಲಗಿದಳು ನೋಡಿ. ಬಿಡಮ್ಮ ಆಗ್ತಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಈಚೆ ಬಂದ್ವಿ. ಒದ್ರುಕೊಂತಾಳೆ. ಸೊ ಈಚೆ ನಿಲ್ಸ್ಕೊಂಡು ಸ್ವಲ್ಪ ಹೊತ್ತು ನಾವು ಇರ್ತೀವಿ. ಇಷ್ಟೊತ್ತಿಗೆ ನಾವು ಮಲ್ಕೋಬೇಕಾಗಿತ್ತು 7ರಿಂದ. ಓನು ಬಂಗಾರ ಆಯ್ತು ಸ್ವಲ್ಪ ನೀರು ಒಳಗೆ ಇದಾಗಲಿ. ನಮ್ಮ ಬೇಬಿ ಸ್ನಾನ ಆಯ್ತು ನೋಡಿ ನೋಡಿ. ನಮ್ಮ ಬೇಬಿ ಕಳ್ಳಿ ಇವಳು ತಪ್ಪಿಸ್ಕೊಬಿಟ್ಲು ನೋಡಿ. ಅವಳಿಗೆ ಈಚೆ ಚಳಿ ಆಗ್ತಾ ಇದೆ. ಸೊ ಒಳಗಡೆ ಬೆಚ್ಚಿಗೆ ಬಂದ್ಬಿಟ್ಟಿದ್ದಾಳೆ. ಓ ಎಸ್ಕೇಪ್ ಎಸ್ಕೇಪ್. ಓ ಕಳ್ಳಿ ಕಳ್ಳಿ ನೋಡಿ ನಮ್ಮ ಬೇಬಿನ. ಪಾಪ ಅನಿಸ್ತಾ ಇದ್ದಾಳೆ ನೋಡಿದ್ರೆ. ಆದ್ರೂ ಅವ್ಳು ಮಾಡಿರೋ ಕೆಲಸಕ್ಕೆ ಇವಾಗ ಚಳಿ ಅನ್ಭವಿಸ್ಲೇಬೇಕು. ಏನಮ್ಮ ಇದು ಇವಾಗ ಸ್ವಲ್ಪ ಜನ ಒಂದೇ ಮಗ್ಳಲ್ವಾ, ಏನು ಅಷ್ಟೊಂದು ಕೆಲಸ ಇಲ್ವಾ, ಹಂಗೆ ಹಿಂಗೆ ಇರ್ತಾರಲ್ಲ, ಅವ್ರಿಗೆಲ್ಲ ಏನಂತೀಯಮ್ಮ ಬೇಬಿ ಬಗ್ಗೆ? ಕೆಲವೊಂದ್ ಕಡೆ ಫ್ರೆಂಡ್ಸ್ ಹೋದಾಗ ನಿಮ್ಗೆ ನೀವು ಒಬ್ಬಳೆ ಮಗಳು ಕೆಲಸ ಅಷ್ಟಿರಲ್ಲ ಅಂತ. ಬಟ್ ಈ ತರ ಪ್ರಾಣಿಗಳನ್ನ ಸಾಕ್ಬಿಟ್ರೆ 1 ಅಲ್ಲ 5 ಮಕ್ಳು ಸಮ ಅವಳಿಗೆ ಬಾತ್ರೂಮ್ ಮಾಡ್ಕೊಂಡ್ಬಿಡುತ್ತೆ, ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವ ಟೈಮಲ್ಲಿ ಎಲ್ಲಿ ಇವಳು ಇದಂದ್ರೆ ಏನು ಮನೆ ಒಳಗೆ ಟಾಯ್ಲೆಟ್ ಎಲ್ಲ ಮಾಡಲ್ಲ. ಬಟ್ ಇವಳಿಗೆ ಅನ್ಕಂಫರ್ಟ್ ಆದಾಗ ಏನೋ ತಿಂದು ಜೀರ್ಣ ಆಗದೆ ಇದ್ದಾಗ ಗೊತ್ತಿಲ್ದಿರೋ ಹೊಳಗೆಲ್ಲ ಮಾಡಿಬಿಟ್ಟಿರ್ತಾಳೆ, ಬೆಡ್ ಮೇಲೆ ಮಾಡಿಬಿಟ್ಟಿರ್ತಾಳೆ. ಆ ಟೈಮ್ಗಳಲ್ಲಿ ಕೋಪ ಮಾಡ್ಕೊಳ್ಳಿರೋ ಸ್ಮೆಲ್ಲು ಆಗಿ ಒಬ್ಬಿರುತ್ತೆ. ನಾನು ಹೇಗೆ ಅಂದಿದ್ರೆ ಮದುವೆ ಮುಂಚೆ ಮಕ್ಕಳು ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರೆ ನಾನು ಹೋಗಿ ತೊಳಿತಾ ಇರಲಿಲ್ಲ. ಅವರೆಲ್ಲ ರೇಗ್ಸೋರು, ನಿನ್ನ ಮಗಳು ನೀನು ಮಾಡ್ತೀಯ ಅಂತ. ನನ್ನ ಮಗಳಿಗೂ ನಾನು ಮಾಡಲಿಲ್ಲ. ಚಿಕ್ಕ ವಯಸ್ಸಲ್ಲಿ 1 ವರ್ಷ 2 ವರ್ಷ ತನಕ ನಮ್ಮ ನಮ್ಮ ಅಕ್ಕಂದಿರು ಮಾಡೋರೆ. ಆಮೇಲೆ ಸ್ವಲ್ಪ ನನಗೆ ಅದೆಲ್ಲ ಸ್ಮೆಲ್ ಅನ್ನೋದು, ಅಯ್ಯೋ ನನ್ನ ಮಗು ಮಾಡಬೇಕು ಅದೆಲ್ಲ ನಾರ್ಮಲ್ ಅಂತ ಕಲಿತೆ. ಆಮೇಲೆ ಈ ಪ್ರಾಣಿಗಳನ್ನ ಸಾಕಿದ್ಮೇಲೆ ಈಗ ಅಸಹ್ಯ ಅನ್ನೋದೇ ಬಿಟ್ಬಿಟ್ಟಿದ್ದೀನಿ. ಅವುಗಳು ವಾಮಿಟ್ ಮಾಡೋದೇ ಇರಬೇಕು, ಬಾತ್ರೂಮ್ಗೆ ಹೋದ್ರೆ ಇರಬೇಕು. ಅವುಗಳು ಡೆಲಿವರಿ ಮಾಡಿದಾಗ ಅದೆಲ್ಲ ಗಲೀಜೆಲ್ಲ ಬರುತ್ತಲ್ಲ, ಅದನ್ನೆಲ್ಲನೂ ಕೈಲೆಲ್ಲ ಮುಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಅಷ್ಟು ಮಟ್ಟಿಗೆ ಅನುಭವಗಳಾಗಿ ಯಾವುದೂ ಅಸಹ್ಯ ಅನಿಸಲ್ಲ. ಅಸಹ್ಯ ಅನ್ನಿಸ್ಬಾರ್ದು. ಯಾಕಂದ್ರೆ ಒಂದು ತಾಯಿ ಸ್ಥಾನದಲ್ಲಿದ್ದಾಗ ಅವುಗಳು ಏನೇ ಮಾಡಿದ್ರು ಗಲೀಜು ನಾವು ತಾಯಿಯಾಗಷ್ಟೇ ನೋಡಬೇಕು. ಸೊ ಈಗ ಈ ಮೇಡಮ್ಗೆ ಹಂಗೆ ಮಾಡ್ತಿರೋದು. ಏನೇನೋ ನಮ್ಮ ಬೇಬಿ 2 ದಿವಸ ಗಮ್ ಗಮ್ ಅಂತ ಇರ್ತಾಳೆ. ನಮ್ಮ ದೇಶನಿಗೂ ನಾನು ಅಷ್ಟೊಂದು ಕ್ಲೀನ್ ಎಲ್ಲ ಮಾಡಿಲ್ಲ. ಎಲ್ಲ ನಮ್ಮ ಅಕ್ಕ ನಮ್ಮ ಅಮ್ಮಂದಿರೆಲ್ಲ ಮಾಡ್ಕೊಟ್ಟಿದ್ರು. ದೊಡ್ಡೊಳಕ್ಕಾಗ್ತಾ ಅವಳು ಸರೋದ್ಲು. ಸೊ ಅವಳಿಗೆ ಅಷ್ಟೊಂದು ಟೈಮು ಕೊಟ್ಟಲ್ಲ. ನಿದ್ದೆ ಅಂದರೆ ತುಂಬ ಇಷ್ಟ ನನಗೆ. ಇವತ್ತಿಗೂ ಅಷ್ಟೇ ನಿದ್ದೆ ನನಗೆ ಟೈಮ್ ಸಿಗ್ತಾ ರಜೆ ಸಿಗ್ತಾ ಅಂದರೆ ನಿದ್ದೆ ಮಾಡ್ಬಿಡ್ತೀನಿ. ಟೈಮ್ ನಾನು ನೈಟ್ ಹೊತ್ತಿಗೆ ಎದೊಳ್ತಾ ಇರಲ್ಲ. ಮಗು ದೇಶನೇ ಚಿಕ್ಕೊಳ್ಳಿದ್ದಾಗ ನಮ್ಮ ಮಮ್ಮಿ ಅರ್ಧ ದಿನ ಎದೊಳ್ತಿದ್ರು, ನಾನು ಅರ್ಧ ದಿನ ಎದೊಳ್ತಿದ್ದೆ. ಈಗ ಇದು 2 ಗಂಟೆ ಬಾಗಿಲು ತೆಗೆಯುತ್ತೆ, 3 ಗಂಟೆ ಕಿಟಕಿ ತೆಗೆಯುತ್ತೆ, ಆ ಕಡೆಯಿಂದ ಬಂದು ತೆಗೆಯುತ್ತೆ. ಒಂದ್ಸಲಿ ನಾನು ಎದ್ರೆ ನಾನು ನಿದ್ದೆ ಬರಲ್ಲ. ಅದೊಂದು ನನ್ನ ಪ್ರಾಬ್ಲಮ್ಮು. ಸೊ ಎದ್ದು ತೆಗೆಯೋದು ಹಾಕೋದು. ಇದರಿಂದ 7ರಿಂದ ತಾಳ್ಮೆ, ನಿದ್ದೆನೂ ಬಿಟ್ಟು ಎಲ್ಲನೂ ಬಿಟ್ಟು ಯಾವ ಟೈಮಲ್ಲಾದರೂ ಎದೊಳೋ ಅಂಥದ್ದು ಕಲ್ತಿದ್ದೀನಿ. ಸ್ವಲ್ಪ ಏನನ್ನ ತಾಳ್ಮೆ ಕಲಿತಾ ಇದ್ದೀನಿ ಕೆಲಸದಲ್ಲಿ. ಆಮೇಲೆ ಎಷ್ಟೇ ಗಲೀಜಿದ್ರು ಅದನ್ನ ಅಸಹ್ಯ ಪಡ್ಕೊಳ್ದಿರ ನಾನು ಏನನ್ನ ಮಾಡ್ತಿದ್ದೀನಿ ಕಲ್ತಿದ್ದೀನಿ ಅಂತಂದರೆ ಅನುಭವ ಈ ಪ್ರಾಣಿಗಳಿಂದನೇ. ಸೊ ಒಳ್ಳೇದೇ ಅದೆಲ್ಲ. ಯಾಕಂದರೆ ಜೀವನದಲ್ಲಿ ನಮ್ಮ ಸಾಮಾನ್ಯ ನಮ್ಮ ಅಮ್ಮಂಗೆ ಲೆಸನ್ ಎಲ್ಲ ಹೇಳ್ಕೊಟ್ಟಿದ್ದಾಳೆ. ಕೂಡ ಕಲಿಬೇಕು. ಇವರಿಂದ ಇವಳ ಅಮ್ಮನಿಂದ ಇವ್ರ ಅಜ್ಜಿಯಿಂದೆಲ್ಲ ಎಷ್ಟೋ ಅನುಭವಗಳು ನಾನು ಮಾಡಿನೇ ಕಲಿತಾ ಇದ್ದೀನಿ. ಸೊ ಖುಷಿ ಆಗುತ್ತೆ. ಒಂದು ಕಡೆ ಕೆಲಸ ಜಾಸ್ತಿ, ಕೋಪ ಬರುತ್ತೆ, ಭಯಣ ಅನ್ಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಅದನ್ನು ಸಾಕಿದ್ದೀವಿ ಅಂದಾಗ ಅದು ಏನೇ ಮಾಡೋದು ಅದು ನಮ್ಮ ಮಗು ಥರ ನಾವು ಪ್ರತಿಯೊಂದನ್ನು ತಾಳ್ಮೆಯಿಂದ ಮಾಡೋಕ್ಕಾಗಂತ ಎತ್ಕೊಂಡೋಗಿ ಇವಾಗ ಮಗು ಮಾಡ್ತು ಅಂತೇಳಿ ಮಗುನ ರೋಡಲ್ಲಿ ಬಿಟ್ಟು ಬರೋಕ್ಕಾಗಲ್ಲ. ಅದೇ ಥರ ಪ್ರಾಣಿಗಳು ಅಷ್ಟೇ. ಅವ್ರು ಏನೇ ಮಾಡಿದ್ರು ನಾವು ಸಾಕಿರೋದ್ರಿಂದ ಪ್ರತಿಯೊಂದನ್ನು ನಾವು ಅದನ್ನು ತಾಳ್ಮೆಯಿಂದ ತಗೊಳ್ಳೇಬೇಕು. ನೋಡಿ 10:30 11 ಗಂಟೆ ಆಗ್ತಿದೆ. ಈಗ ಅದನ್ನು ಒಣಗಿಸಿ ಸ್ವಲ್ಪ, ಆಮೇಲೆ ಹಾಲಿಗೆ ಹಾಕಿ ಒಳಗಿಟ್ಕೊಬೇಕು. ಇಷ್ಟು ಕೆಲಸ. ಪ್ರಾಣಿಗಳು ಅದು ಇದು ಅಂದರೆ ಬರೀ ರೀಲ್ಸ್ ಯೂಟ್ಯೂಬ್ ಮಾಡ್ಕೊಂಡು ಕೂತಿರ್ತಾಳೆ ಅಂತಲ್ಲ. ರೀಲ್ಸ್ ಯೂಟ್ಯೂಬ್ ಮಾಡಬೇಕಂದ್ರೆ ಅದನ್ನು 10 ಟೆಕ್ಗಳು ತೊಗೊಬೇಕು. ಅವಕ್ಕೂ ಎಡಿಟಿಂಗ್ ಮಾಡಬೇಕು. ಅವು ನನ್ನ ಮೇಯ್ನ್ ನಮ್ಮ ಮನೇಲಿ ನನಗೆ ನೆಟ್ವರ್ಕೇ ಸಿಗಲ್ಲ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಾನು ಮೇಯ್ನ್ ರೋಡ್ಗೆ ಹೋಗಬೇಕು. ಸೊ ನಾನು ಮೇಯ್ನ್ ರೋಡ್ಗೆ ಹೋಗಿ ವಾಕಿಂಗ್ ಜೊತೆ ಅದು ಕೆಲಸ ಮಾಡ್ಕೊಂಡು 2-3 ಮಾಡ್ಕೊಂಡು ಎಡಿಟಿಂಗ್ ಮಾಡಿ ಹಾಕೋದು. ಸೊ ಈಸಿಯಾಗಿ ಕುತ್ಕೊಂಡು ಹೇಳ್ಬಿಡ್ತಾರೆ, ಆರಾಮಾಗಿದ್ದಾರೆ, ಏನು ಇದೇ ರೀಲ್ಸ್ ಮಾಡೋದೇ ಕೆಲಸ ಅಂತ. ರೀಲ್ಸ್ ಅನ್ನೋದು ಅದು ಒಂದು ಕೆಲಸನೇ. ಸೊ ಅದರಿಂದನೂ ದುಡಿಮೆಗಳು ಮಾಡ್ಬೋದು. ಸೊ ಎಲ್ಲ ಥರ ಪ್ರಯತ್ನಗಳು ಪಡ್ತಾ ಇದ್ದೀವಿ. ಯಾರನ್ನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಯಾವ ಕೆಲಸ ಕೂಡ ಈಸಿ ಅಲ್ಲ. ಸೊ ಮಾಡೋ ಕೆಲಸಕ್ಕೆ ಒಂದು ಚಿಕ್ಕ ಪ್ರಶಂಸೆ, ಅಯ್ಯೋ ಏನೋ ಮಾಡ್ತಾ ಅಂತ ಖುಷಿ ಪಡಿ. ಅದು ಬಿಟ್ಟು ಮಾಡ್ತಾ ಇಲ್ಲ ಅಂತೆಲ್ಲ ಹಾಡ್ಕೊಬೇಡಿ. ಅಂಥರೆಲ್ಲ ಹಾಡ್ಕೊಂಡ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಅಲ್ಲೇ ಇರ್ತಾರೆ ಯಾವತ್ತೂ. ನನಗಂತೂ ಗೊತ್ತು. ಏನೋ ಅವ್ರಿಗೆ ಒಂದು ಹೆಚ್ಚು ಮಾಡ್ತಾ ಇದ್ವಿ ಅಂದಾಗ ಅದು ಖುಷಿ ಪಡಿ. ಸೊ ಇಷ್ಟೆಲ್ಲ ಇರುತ್ತೆ. ಇವನ್ನೆಲ್ಲ ಮಾಡಿದ್ಮೇಲೆ ಇದರೊಳಗೆ ಕೆಲವೊಂದು ಪದಗಳನ್ನ ಬಿಟ್ಬಿಟ್ಟಿರ್ತೀನಿ, ಕೆಲವೊಂದನ್ನ ಸೇರಿಸಿರ್ತೀನಿ. ಅವನ್ನೆಲ್ಲ ಕಟ್ ಮಾಡಿ ಅವನ್ನೆಲ್ಲ ಎಡಿಟ್ ಮಾಡಿ ಹಾಕಬೇಕಾದ್ರೆ ಅಲ್ಲೇ ಹಾಕೋಕ್ಕಾಗಲ್ಲ. ಅದು ನೆಕ್ಸ್ಟ್ ಡೇ ಹಾಕಬೇಕಾಗುತ್ತೆ. ವಿಡಿಯೋ ಇನ್ನೇ ತುಂಬ ಕೆಲಸಗಳಿರುತ್ತೆ. ಸೊ ಎಲ್ಲ ಒಂದು ಸಣ್ಣ ಕೆಲಸಕ್ಕೂ ಕೂಡ ಒಂದು ಗೌರವ ಕೊಡಿ. ಅದೇ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗೋದು. ಇದು ದುಡ್ಡು ಕೊಡ್ತಾಯಿದೆ ಇವಾಗ, ಇದು ದುಡ್ಡು ಕೊಡ್ತಾ ಇಲ್ಲ, ಯಾವುದು ಬೇಡ. ಯಾವುದೇ ಒಂದು ದುಡ್ಡು ಕೊಟ್ಟು ದುಡಿಮೆ ಹಾಕ್ತಿಲ್ಲ ಅಂದ್ರೆ ಮುಂದಕ್ಕೆ ಆಗುತ್ತೆ ಅಂದ್ರೆ ಆ ಸಣ್ಣ ಕೆಲಸನೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಯತ್ತಿಂದ ಮಾಡಿ ದೇವ್ರು ಯಾವತ್ತಿದ್ರು ನಿನ್ನ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಅವಳಿಗೆ ಸ್ವಲ್ಪ ಓಕೆ. ಅಪಾರ್ಟ್ ಫ್ರಮ್ ದಿಸ್ ನೋಡಿ ನಮ್ಮಮ್ಮ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಬೇಬಿ ಅವ್ರದ್ದು ಯಾವುದೋ ವಿಷಯ ಬರುತ್ತೆ. ವಿಷಯ ಬಂದಾಗ
ಸಣ್ಣ ಅಂತ ಬರುತ್ತೆ ಬಂದಾಗ ಹೇಳ್ಬಿಡ್ಬೇಕು, ಯಾಕಂದ್ರೆ ಅದಕ್ಕೆ ಅಂತ ಕುತ್ಕೊಂಡು ಹೇಳಕ್ಕಾಗಲ್ಲ. ನಮ್ಮ ಸಾಂಬಾದಿಂದ ಎಲ್ಲೆಲ್ಲೋ ಹೋಗೋಯ್ತು. ಸಾಂಬಾರಿಂದ ಏನೇನೆಲ್ಲ ತಲೆಗೆ ಬರುತ್ತೋ ಅವಾಗ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಇರ್ಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಮಾದರಿ ಇರುತ್ತೆ, ಕೆಲವೊಬ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾರ್ಮಲ್ ಆಗಿ ಮಾತಾಡ್ಕೊಂಡೆ ಕೆಲವೊಂದು ಬದುಕಿಗೆ ಬೇಕಾಗಿರೋದು ಹೇಳ್ತೀರಾ ಅಂತೀರಾ. ಸೊ ಅದು ನಾರ್ಮಲ್ ಆಗಿ ನಾನೇನು ಹೇಳಲೇಬೇಕು ಅಂತೆಲ್ಲ ಕಲಿತು ನಾನು ವಿಡಿಯೋ ಮುಂದೆ ಕೂತ್ ಹೇಳಲ್ಲ. ನಮ್ಗೇನು ತಕ್ಷಣಕ್ಕೆ ಬರುತ್ತೆ, ನಾವೇನು ಬದುಕ್ತಿದ್ದೀವಿ, ನನ್ನ ಮೈಂಡಲ್ಲಿ ಏನು ಬರುತ್ತೆ, ಯಾವುದು ನಿಜ ಅನ್ಸುತ್ತೆ, ನಾನೇನು ಮಾಡ್ತಾ ಇದ್ದೀನಿ ಅದನ್ನಷ್ಟೇ ಹೇಳಕ್ ಸಾಧ್ಯ. ಸೊ ಸಾಕು, ಇನ್ನು ವಿಡಿಯೋ ದುಡಿದಾರೆ ಮತ್ತೆ ಎಡಿಟ್ ಮಾಡಕ್ಕೆ ಲ್ಯಾಗ್ ಆಗಿದೆ, ಇದನ್ನ ಎಡಿಟ್ ಮಾಡಿ ನಾವು ಡ್ರೆಸ್ ಚೇಂಜ್ ಮಾಡಿ ಈ ಮೇಡಮ್ಗೆ ಸ್ವಲ್ಪ ಹೊಂದಿಸಿ, ಆ ಮೇಡಮ್ಗೆ ಸ್ವಲ್ಪ ಫುಡ್ ಒಂದ್ಗಾದ್ಮೇಲೆ ನಿಮಗೆ ತೋರಿಸ್ತೀವಿ ನೋಡಿ. ಹಿಂಗಿರುತ್ತೆ, ಸಣ್ಣ ಇದೆ ಪಾಪ ಮಗು, ಗುಂಡು ಅದು ಕೂದ್ಲಿಂದ ಕಾಣುತ್ತೆ ಅಷ್ಟೇ, ಇಲ್ಲ ಫುಲ್ ಸಣ್ಣ ಇದೆ ನಮ್ಮ ಬೇಬಿ. ನೋಡಿ ನಾನು ಒರೆಸಿದ್ರು ಕ್ಲೀನ್ ಮಾಡ್ಕೊಂತಿದ್ದಾಳೆ, ಅವಳು ಕ್ಲೀನ್ ಮಾಡಿದ್ರೆ ಅವಳಿಗೆ ಇಷ್ಟ. ಸಾಂಬ ನೆಕ್ಕಿದ್ರೆ ಇಲ್ಲ ಯಾವ ಆಗುತ್ತೆ, ಎಲ್ಲ ಹೋಗಿದೆ ಎಲ್ಲ ಫುಲ್ಲು ಹೋಗಿದೆ. ಹೋದ್ರಮ್ಮ ಸಾಂಬು. ನನಗೆ ಹೋಗಲ್ಲ ಅಂತ ಭಯ ಆಗೋಯ್ತು. ಆಯಿಲ್ ನಾನು ಮೋರಿ ಅನ್ಕೊಂಡಲ್ಲ, ಆಮೇಲೆ ಸ್ಮೆಲ್ ನೋಡಿದಾಗ ಆಯಿಲು, ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಕೈ ಕಾಲೇನೋ ಓಕೆ, ಮೂಗೆಲ್ಲ ಮಾಡ್ಕೊಂಡ್ ಬಂದಿದ್ದೆಲ್ಲ, ಏನು ಜೀವನ ಪರ್ಯಂತ ಜೋಕರ್ ಆಗ್ಬಿಡ್ತಿದ್ದೆ ಅನ್ಕೊಂಡ್ಬಿಟ್ಟೆ. ಚೆನ್ನಾಗಿ ಒಂದ್ 2-3 ಸಲ ನೀರು ಹಾಕ್ಬೇಕು, ಅದು ಬರೀ ಏನೋ ಮಸಿ ಆಯಿಲ್ ಅದು, ಅದಕ್ಕೆ ಹೋಗಿದೆ. ಸಾಂಬು ಸೊಳ್ಳೆ ವಿಡಿಯೋ ಎಂಡ್ ಮಾಡಿ ಒಳಗೋಗೋಣ. ಓಕೆ, ಎಂಡ್ ಮಾಡಕ್ ಮುಂಚೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್, ಬಾಯ್. ಮುಗಿಸಿ ಮಲಗ್ತೀವಿ, ಬಾಯ್. ಕೊನೆಯಲ್ಲಿ ತೋರಿಸ್ತೀವಿ ನಮ್ಮ ಬೇಬಿ ಕೊನೆಯಲ್ಲಿ ಯಾವ ಥರ ಕಾಣಿಸ್ತಾ ಇದ್ಲು ಅಂತ. ಇನ್ 2 days ಅಂತೂ ಘಮ ನಮ್ಮ ಬೇಬಿ. ಓಕೆ, ಬಾಯ್ ಬಾಯ್, ಸಿ ದ ನೆಕ್ಸ್ಟ್ ವ್ಲಾಗ್. ಒಣಗುತ್ತಾ ಒಣಗಿದ್ದಾಳೆ, ಒಣಗಿದ್ಮೇಲೆ ಸ್ವಲ್ಪ ಹಿಂಗೆ ಆಗಿದ್ದಾಳೆ, ಅದು ಚಳಿ ಅಂತೆ, ಚಳಿ ಒಳಗೆ ಬಂದು ಮಂಚದ ಮೇಲೆ ಬೆಚ್ಚಗೆ ಮೇಲೆ ತೊಡೆ ಮೇಲೆ ಮಲಗಿ ತೊಟ್ಟು ಹಾಲು ಹಾಕು ದೇಶ ಅಂತ. ಅದೇ ಒಂದು ಅರ್ಧ ಭಾಗ ಒಣಗಿದ್ದಾಳೆ. ಓನ್ ಸಂಬಕ್ಕು ನೋಡಿ, ಚೆನ್ನಾಗಿದ್ದಾಳೆ ನಮ್ಮ ಬೇಬಿ. ಇದ್ದಿದ್ದು ಬೇಬಿ ಹೋಗಿ ಹಂಗಾಗಿ ಬಂದಿದ್ದಾಳೆ ಸಂಬಕ್ಕು ಬೇಬಿ ನೋಡಿ.